ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಹಲಸಿನ ಹಣ್ಣು, ಜಾಕ್ ಫ್ರೂಟ್ ಏನು ಬರುತ್ತಲ್ಲ, ಈ ಜಾಕ್ ಫ್ರೂಟ್ನ ಯಾರ್ಯಾರು ತಿನ್ಬೋದು ಮತ್ತು ಯಾವ ಏಜಿಂದ ತಿನ್ಬೋದು, ಇದನ್ನು ತಿನ್ನೋದಕ್ಕಿಂತ ಮುಂಚೆ ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು, ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನ್ಸು ಮತ್ತು ಸಣ್ಣ ಮಕ್ಕಳಿಗೆ ಹೊಸ್ದಾಗಿ ಕೊಡ್ತಾ ಇದ್ದೀವಿ ಜಾಕ್ ಫ್ರೂಟ್ನ ಅನ್ನೋದಾಯಿತು ಅಂದರೆ ಯಾವ್ಯಾವ ಫಾರ್ಮಲ್ಲಿ ಕೊಡ್ಬೋದು ಮತ್ತು ಯಾವ ಪ್ರಿಕಾಷನ್ಸ್ನ ನೀವು ತೊಗೋಬೇಕಾಗುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ಈ ಕಾನ್ಸೆಪ್ಟ್ ಯಾಕೆ ಅಂದರೆ ನಮ್ಮ ಮನೇಲೂ ಕೂಡ ಜಾಕ್ ಫ್ರೂಟ್ನ ತಂದಿದ್ವಿ. ಈ ಫ್ರೂಟ್ನ ತಂದಾಗ ನಾನು ತಿನ್ಬೋದಾ, ಸಣ್ಣ ಮಕ್ಕಳಿಗೆ ಕೊಡ್ಬೋದಾ ಅಂತ ಹೇಳಿ ಕೆಲವೊಂದು ಕ್ವಶನ್ಗಳು ಅರೈಸ್ ಆಯಿತು. ಹೌದಲ್ವ, ಇದ್ರ ಬಗ್ಗೆ ಒಂದು ಡೀಟೇಲ್ ವೀಡಿಯೋ ಮಾಡಿದ್ರೆ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡೆ. ಇದರಲ್ಲಿ ಇನ್ನೊಂದು ಮಿತ್ಸ್ ಏನಿದೆ ಅಂದರೆ ಹಲಸಿನ ಹಣ್ಣನ್ನು ತಿಂದರೆ ಹೊಟ್ಟೆ ಜಾರ್ದಂಗೆ ಆಗುತ್ತೆ, ಪ್ರೆಗ್ನೆಂಟ್ ಲೇಡೀಸ್ ಯಾರು ತಿನ್ನಬೇಡಿ ಅಂತ ಹೇಳಿ. ಸಣ್ಣ ಮಕ್ಕಳಿಗೆ ಕೊಟ್ಟರೆ ವೆಯ್ಟ್ ಲಾಸ್ ಆಗುತ್ತೆ, ಸೊ ತಿನ್ನಿಸ್ಬೇಡಿ ಸಣ್ಣ ಮಕ್ಕಳಿಗೆ, ಗಂಟ್ಲಿಗೆ ಸಿಗಾಕೊಂಡು ಬಿಡುತ್ತೆ, ಈ ಥರದ್ದೆಲ್ಲ ಇದೆ. ಇದೆಲ್ಲ ನಿಜನಾ ಸುಳ್ಳ ಅನ್ನೋದನ್ನು ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಮೊದಲನೇದಾಗಿ ಈ ಜಾಕ್ ಫ್ರೂಟ್ ಹಲಸಿನ ಹಣ್ಣಿನ ಬೆನಿಫಿಟ್ಸ್ ಏನೇನು ಅಂತ ನೋಡೋಣ. ಇದರಲ್ಲಿ ಸುಮಾರಷ್ಟು ನ್ಯೂಟ್ರಿಯೆಂಟ್ಸ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಸಿಗುತ್ತೆ, ನಿಮಗೆ ವಿಟಮಿನ್ ಸಿ ಹೆಚ್ಚಾಗಿರುತ್ತೆ, ನಮ್ಮ ಬಾಡಿಗೆ ಇಮ್ಯುನಿಟಿ ಅನ್ನೋದನ್ನು ಕೊಡುತ್ತೆ, ಸುಮಾರಷ್ಟು ಮಿನರಲ್ಸ್ ಎಲ್ಲ ಇದೆ. ಸೊ ಇಷ್ಟೊಂದು ಒಳ್ಳೆ ಫ್ರೂಟ್ ನಮಗೆ ಸೀಸನಲ್ಲಿ ಮಾತ್ರನೇ ಸಿಗುವಂತಹ ಫ್ರೂಟ್ ಇದು. ಸೊ ಈ ಫ್ರೂಟ್ನ ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದಾಯಿತು ಅಂದರೆ, ನೀವು ಹಲಸಿನ ಹಣ್ಣನ್ನು ತಿನ್ನೋದ್ರಿಂದ ನಿಮ್ಮ ಐ ಪವರ್ ಏನಿದೆಯಲ್ಲ ಕಣ್ಣಿಗೆ ತುಂಬಾ ಒಳ್ಳೆಯದು, ಕಣ್ಣಿನ ಆರೋಗ್ಯನ ಸುಧಾರಣೆ ಮಾಡುತ್ತೆ, ಮತ್ತು ನಿಮ್ಮ ಡೈಜೆಷನ್ ಸಿಸ್ಟಮ್ ಏನಿದೆಯಲ್ಲ ಇದನ್ನು ತುಂಬ ಇಂಪ್ರೂವ್ ಮಾಡುತ್ತೆ. ಇದು ನಮ್ಮ ದೇಹಕ್ಕೆ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುವಂತಹ ಜಾಸ್ತಿ ಪೊಟ್ಯಾಷಿಯಮ್ ಇರುವಂತಹ ಒಂದು ಫ್ರೂಟು. ಈ ಫ್ರೂಟ್ನ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಇದನ್ನು ನಾವು ಸೇವನೆ ಮಾಡೋದ್ರಿಂದ ಊಟ ತಿಂಡಿ ಆದಮೇಲೆ ಅಥವಾ ಈ ಸ್ನ್ಯಾಕ್ಸ್ ಬ್ರೇಕಲ್ಲಿ ಈ ಥರ ನೀವು ಟೈಮ್ ನೋಡಿ ಸೇವನೆ ಮಾಡೋದ್ರಿಂದ ನಿಮ್ಮ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಪವರ್ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಇಮ್ಯುನಿಟಿನ ಬಿಲ್ಟ್ ಮಾಡುತ್ತೆ. ಇದರಲ್ಲಿ 74% ವಾಟರ್ ಕಂಟೆಂಟೇ ಇರೋದರಿಂದ ನಮ್ಮ ದೇಹನ ಹೈಡ್ರೇಟ್ ಮಾಡುತ್ತೆ ಮತ್ತು ನಮ್ಮ ದೇಹಕ್ಕೆ ಆರೋಗ್ಯನ ತಂದುಕೊಡುತ್ತೆ. ಪ್ರೆಗ್ನೆಂಟ್ ವುಮೆನ್ಸ್ ಕೂಡ ಈ ಹಲಸಿನ ಹಣ್ಣನ್ನು ತಿನ್ಬೋದು ಆರಾಮಾಗಿ, ಯಾಕಂದರೆ ಇದರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ, ಕಣ್ಣಿನ ಶಕ್ತಿ ಸುಧಾರಣೆ ಆಗುತ್ತೆ, ಮಗು ಮತ್ತು ನಿಮ್ಮ ಮೂಳೆಗಳ ಬೆಳವಣಿಗೆಗೆ, ಮಗುಗೆ ಇರ್ಬೋದು ಅಥವಾ ನಿಮ್ಮ ಮೂಳೆಗಳ ಶಕ್ತಿಗೆ ಕೂಡ ಇದು ಹಲಸಿನ ಹಣ್ಣು ಅನ್ನೋದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಇದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಪ್ರೆಗ್ನೆಂಟ್ ಲೇಡೀಸು ಆರಾಮಾಗಿ ನೀವು ಹಲಸಿನ ಹಣ್ಣನ್ನು ಸೇವನೆ ಮಾಡ್ಬೋದು. ಮತ್ತು ಇದರಿಂದ ನಿಮಗೆ ಬ್ಲಡ್ ಶುಗರ್ ಏನಿರುತ್ತಲ್ಲ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಇದು ತುಂಬ ಹೆವಿ ಶುಗರ್ ಕಂಟೆಂಟ್ ಇರೋದ್ರಿಂದ ಡಯಾಬಿಟಿಸ್ ಪೇಷಂಟ್ಸು ಇದನ್ನು ಸೇವನೆ ಮಾಡಬಾರ್ದು, ಬಟ್ ನೀವು ನಾರ್ಮಲ್ ಇದ್ದೀರಾ ಅನ್ನೋದಾಯಿತು ಅಂದರೆ ಆರಾಮಾಗಿ ಸೇವನೆ ಮಾಡ್ಬೋದು ನೀವು ಈ ಫ್ರೂಟ್ನ. ಇದರಲ್ಲಿ ಇನ್ಸ್ಟೆಂಟ್ ಶುಗರ್ ನಿಮ್ಮ ದೇಹಕ್ಕೆ ಸೇರೋದ್ರಿಂದ ನಿಮ್ಮ ದೇಹಕ್ಕೆ ಇನ್ಸ್ಟೆಂಟ್ ಎನರ್ಜಿ ಅನ್ನೋದನ್ನು ಕೊಡುತ್ತೆ. ನಿಮಗೆ ಪದೇ ಪದೇ ಸುಸ್ತಾಗ್ತಾ ಇರೋದು ಈ ಥರದ್ದೆಲ್ಲ ಆಗ್ತಾ ಇದೆ ಅಂದಾಗ ಈ ಥರದೊಂದೊಂದು ಫ್ರೂಟ್ನ ನೀವು ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಇನ್ಸ್ಟೆಂಟ್ ಎನರ್ಜಿ ಅನ್ನೋದನ್ನು ಕೊಡುತ್ತೆ ಮತ್ತು ಇಮ್ಯುನಿಟಿನ ಬಿಲ್ಡ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಅನ್ನೋದು ನಿಮ್ಮ ದೇಹದಲ್ಲಿ ಹೆಚ್ಚಾಗಿರುತ್ತೆ. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಸೊ ಹಲಸಿನ ಹಣ್ಣನ್ನು ನಾವು ಯಾವಾಗಲೂ ತಿನ್ಬೋದಾ ಅಂತ ಕೇಳೋದಾಯಿತು ಅಂದರೆ ಹೌದು, ತಿನ್ಬೋದು. ಆದರೆ ಕೆಲವೊಂದಷ್ಟು ಸೂಚನೆಗಳನ್ನ ನಾನು ಕೊಡ್ತೀನಿ. ಮೊದಲನೇದಾಗಿ ನೀವು ತಿಂತಾ ಇರುವಂತಹ ಹಣ್ಣು ಆವಾಗ ಫ್ರೆಶ್ ಆಗಿ ಕಟ್ ಮಾಡಿರೋದಾ ಅಂತ ನೀವು ಚೆಕ್ ಮಾಡಬೇಕಾಗುತ್ತೆ. ಹೊರಗಡೆ ನೀವು ತೊಗೊಂಡು ತಿಂತಾ ಇದ್ದೀರಾ ಅಂದರೆ ಪ್ರಿಸರ್ವ್ ಮಾಡಿರೋ ಹಣ್ಣುಗಳಾದರೆ ದಯವಿಟ್ಟು ತಿನ್ನೋದಕ್ಕೆ ಹೋಗ್ಬೇಡಿ. ಸೀಸನಲ್ಲಿ ಮಾತ್ರನೇ ಸಿಗುವಂತಹ ಹಣ್ಣುಗಳನ್ನ ತಿನ್ನಿ. ಪ್ರಿಸರ್ವ್ ಮಾಡಿ ಇಟ್ಟು ಈ ಸೀಸನಲ್ಲ, ನೆಕ್ಸ್ಟ್ ಇನ್ನೊಂದು 4 ಮಂತ್ಸು ಬಿಟ್ಟು ನಿಮಗೆ ಈ ಫ್ರೂಟ್ ಸಿಗ್ತದೆ ಅಂದರೆ ಆ ಟೈಮಲ್ಲಿ ಖಂಡಿತವಾಗ್ಲೂ ತಿನ್ನೋದಕ್ಕೆ ಹೋಗಬೇಡಿ. ಫ್ರೂಟ್ ನಿಜಕ್ಕೂ ಅದು ಒಳ್ಳೆಯದಲ್ಲ. ಇನ್ನು ನೆಕ್ಸ್ಟ್ ಬಂದು ಸಣ್ಣ ಮಕ್ಕಳಿಗೆ ನೀವು ಕೊಡ್ತಿದ್ದೀರಾ ಅನ್ನೋದಾಯಿತು ಅಂದರೆ 1 ವರ್ಷದವರೆಗೆ ಹಲಸಿನ ಹಣ್ಣನ್ನು ಕೊಡೋದಕ್ಕೆ ಹೋಗಬೇಡಿ. ಹೆವಿ ಪವರ್ನ ಮಗು ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. 1 ವರ್ಷದ ಮೇಲ್ಪಟ್ಟಂತಹ ಮಕ್ಕಳಿಗೆ ನೀವು ಕೊಡ್ಬೋದು. ವರ್ಷದ ಕೆಳಗಡೆ ಇರುವಂತಹ ಮಕ್ಕಳಿಗೆ ನೀವು ಕೊಡ್ತಿದ್ದೀರಾ ಅಂದರೆ ಅದನ್ನು ಸ್ಟೀಮ್ ಮಾಡಬೇಕಾಗತ್ತೆ. ಫ್ರೂಟ್ನ ಸ್ಟೀಮ್ ಮಾಡಿ ಆಮೇಲೆ ಪ್ಯೂರಿ ಕನ್ಸಿಸ್ಟೆನ್ಸಿಗೆ ತಂದು ನೀವು ಕೊಡ್ಬೋದು. 1.5 ವರ್ಷದ ಮಕ್ಕಳಾದರೆ ಆರಾಮಾಗಿ ನೀವು ಯಾವುದೇ ಭಯ ಇಲ್ಲದೇ ಹಣ್ಣನ್ನು ತಿನ್ನಲಿಕ್ಕೆ ಕೊಡ್ಬೋದು. ಅಲ್ಲಲ್ಲಿ ಚ್ಯೂ ಮಾಡಿ ತಿನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಈ ಹಣ್ಣೇನಂದರೆ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಇರೋದ್ರಿಂದ ನೀವು ನುಂಗಿದ್ರೆ ಹಾಗೆ ಹೋಗ್ಬಿಡುತ್ತೆ. ಅದರಿಂದ ನಿಮಗೆ ಯಾವುದೇ ರೀತಿಯಾದಂತಹ ನಿಮ್ಮ ದೇಹಕ್ಕೆ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ. ಸೊ ಚೆನ್ನಾಗಿ ಅಗದು ತಿನ್ನೋದ್ರಿಂದ ನಿಮಗೆ ಹಣ್ಣಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಮತ್ತು ಹೆಣ್ಮಕ್ಳಿಗೆ ಥೈರಾಯ್ಡ್ ಸಮಸ್ಯೆ ಎಲ್ಲ ಇರುತ್ತೆ. ಆ ಥರ ಥೈರಾಯ್ಡ್ ಸಮಸ್ಯೆ ಇರೋರು ಕೂಡ ಈ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಬದಲಾವಣೆ ಅನ್ನೋದು ಆಗುತ್ತೆ. ಮತ್ತು ನೀವು ಈ ಹಣ್ಣನ್ನು ತಿನ್ನೋದ್ರಿಂದ, ಸಣ್ಣ ಮಕ್ಕಳಿಗೆ ಕೊಡೋದ್ರಿಂದ ಅಸ್ತಮಾ, ಅನೀಮಿಯಾ ಈ ಥರ ಕಾಯಿಲೆಗಳು ಬರೋದಿಲ್ಲ. ಇನ್ನು ದೊಡ್ಡವರು, ಸ್ವಲ್ಪ ದೊಡ್ಡವರಿದ್ದಾರೆ, ಆ ಥರದವರು
ತಿನ್ನೋದ್ರಿಂದ ಇದರಿಂದ ನಿಮಗೆ ಕ್ಯಾನ್ಸರ್ ಬರೋದಿಲ್ಲ, ಮತ್ತು ಪೈಲ್ಸ್ ಅನ್ನೋದು ಕೂಡ ನಿಮಗಿಲ್ಲ. ನಿಮಗೆ ತುಂಬ ಮೋಷನ್ ಎಲ್ಲ ಮಾಡಬೇಕಾದ್ರೆ ಉರಿ ಬರ್ತಾ ಇದೆ, ಆ ಥರ ಟೈಮಲ್ಲಿ ನೀವು ಹಲಸಿನ ಹಣ್ಣನ್ನು ತಿನ್ನೋದ್ರಿಂದ ನಿಮಗೆ ಪೈಲ್ಸ್ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇತ್ತು ಅಂದರೆ ಅದನ್ನು ನೀವು ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಮೊದಲೇ ಹೇಳ್ದಂಗೆ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೆ ಆ ಫ್ರೂಟ್ನ ತಿನ್ನಲೇಬೇಕಾಗುತ್ತೆ, ಯಾಕಂದರೆ ಅದರಿಂದ ಬೆನಿಫಿಟ್ಸ್ ಜಾಸ್ತಿನೇ ಇದೆ. ನಮ್ಮನೇಲೂ ಕೂಡ ಹಲಸಿನ ಹಣ್ಣು ತಂದಿದ್ರು, ಸೊ ಅದನ್ನು ಯಾವ ರೀತಿ ನಾನು ಸರ್ಕಸ್ ಮಾಡಿ ಕಟ್ ಮಾಡಿದೆ ಅನ್ನೋ ಕ್ಲಿಪ್ಪಿಂಗ್ ಕೂಡ ನಾನು ಇಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲರೂ ತಿನ್ಬೋದು, ಏನೂ ಸಮಸ್ಯೆ ಆಗೋಲ್ಲ. ಬಾಣಂತಿಯರಿಗೆ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕೊಡಿ, ಯಾಕಂದರೆ ಅವ್ರಿಗೆ ಆಲ್ರೆಡಿ ಡೈಜೆಷನ್ ಪವರ್ ಅನ್ನೋದು ಕಂಪ್ಲೀಟಾಗಿ ಕಡಿಮೆ ಆಗಿಬಿಟ್ಟಿರುತ್ತೆ ಮಗು ಡೆಲಿವರಿ ಆದಮೇಲೆ. ಸೊ ಹಾಗಾಗಿನೇ ಬಾಣಂತಿಯರಿಗೆ ಲೈಟ್ ಫುಡ್ ಅನ್ನೋದನ್ನು ಕೊಡಿ, ಗಂಜಿ ಕೊಡಿ, ತರಕಾರಿಗಳನ್ನು ಕೊಡಿ, ಸೊಪ್ಪನ್ನು ಕೊಡಿ, ಅನ್ನನೂ ಅಷ್ಟೇ ತುಂಬ ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿದಂಥದ್ದನ್ನ ಕೊಡಿ ಅಂತ ಹೇಳೋದು. ಯಾಕಂದರೆ ಡೈಜೆಷನ್ ತುಂಬಾ ವೀಕ್ ಇರುತ್ತೆ, ಸ್ವಲ್ಪ ಇಂಪ್ರೂವ್ ಆಗಲಿ ಅಂತ ಹೇಳಿ. ಮತ್ತು ಅದು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಆಗಿದೆ, ನೀವು ಆರಾಮಾಗಿ ಮೆಂತ್ಯ ಮುದ್ದೆ ಎಲ್ಲ ತಿಂತಿದ್ದೀರಾ, ಒಂದು 3 ಮಂತ್ಸ್ ಆಗಿದೆ ಅನ್ನೋ ಟೈಮಲ್ಲಿ ಖಂಡಿತವಾಗ್ಲೂ ನೀವು ಬಾಣಂತಿಯರಿಗೂ ಕೂಡ ಹಲಸಿನ ಹಣ್ಣನ್ನು ಕೊಡ್ಬೋದು. ಬಟ್ ಅದಕ್ಕಿಂತ ಎಳೆ ಮಕ್ಕಳಿರೋರಿಗೆ ಮಕ್ಕಳಿಗೆ ಡೈಜೆಷನ್ ಆಗೋಲ್ಲ ಅನ್ನೋದಕ್ಕಿಂತ ತಾಯಿಗೆ ಡೈಜೆಷನ್ ಅನ್ನೋದು ಕಷ್ಟ ಆಗುತ್ತೆ. ಇನ್ನು ಒಂದು ಬಂದು ಪ್ರೆಗ್ನೆಂಟ್ ಲೇಡೀಸಿಗೆ ಏನಾದರೂ ಕಾನ್ಸ್ಟಿಪೇಷನ್ ಇತ್ತು ಅನ್ನೋದಾಯಿತು ಅಂದರೆ, ನಿಮಗೆ ಮೋಷನ್ ಮಾಡಲಿಕ್ಕೆ ಕಷ್ಟ ಆಗ್ತಿದೆ, ಟೈಟ್ ಅನ್ನಿಸ್ತಿದೆ ಅನ್ನೋದಾಯಿತು ಅಂದರೆ ಆ ಥರದವರು ಕೂಡ ಹಲಸಿನ ಹಣ್ಣನ್ನು ತಿನ್ನೋದಕ್ಕೆ ಹೋಗಬೇಡಿ, ಅದರಿಂದ ಕೂಡ ನಿಮಗೆ ಸಮಸ್ಯೆ ಆಗುತ್ತೆ. ಯಾಕಂದರೆ ಇದೊಂದು ಸ್ವಲ್ಪ ಡೈಜೆಷನ್ಗೆ ಹೆವಿ ಆಗಿರೋದ್ರಿಂದ ನಿಮಗೆ ಮೋಷನ್ ಮಾಡಲಿಕ್ಕೆ ಮೊದಲೇ ಕಷ್ಟ ಇರುತ್ತೆ, ಇನ್ನೂ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಪೈಲ್ಸ್ ಇರೋರು ಕೂಡ, ಆಲ್ರೆಡಿ ಪೈಲ್ಸ್ ಇದೆ, ನನಗೆ ಸಿಕ್ಕಾಪಟ್ಟೆ ಹುರಿ ಮೂತ್ರ ಇದೆ, ಕಷ್ಟಪಡ್ತಾ ಇದ್ದೀನಿ ಅನ್ನೋರು, ಇನ್ನೇನು ಆಪರೇಷನ್ಗೆ ಹೋಗಬೇಕು ಅನ್ನೋರು, ಅವರು ಕೂಡ ತಿನ್ನೋದಕ್ಕೆ ಹೋಗಬಾರ್ದು. ನಾರ್ಮಲ್ ಆಗಿದ್ದಾರೆ, ಯಾವಾಗಲೂ ಒಂದೊಂದ್ಸಲ ಉರಿ ಬರ್ತಾ ಇದೆ ಮೋಷನ್ ಪಾಸ್ ಮಾಡಬೇಕಾದ್ರೆ ಅಂದರೆ ಆ ಥರದವರು ಹಲಸಿನ ಹಣ್ಣನ್ನು ತಿನ್ನೋದ್ರಿಂದ ನಿಮಗೆ ಪೈಲ್ಸ್ ಸಮಸ್ಯೆ ಏನಾದರೂ ಬರೋದಿತ್ತು ಅಂದರೆ ಅದನ್ನು ಪ್ರಿವೆಂಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದು ಸಣ್ಣ ಮಕ್ಕಳಿಗೆ ಏನಾದರೂ ಕಾನ್ಸ್ಟಿಪೇಷನ್ ಇದೆ, ತುಂಬ ಅಂದರೆ ತುಂಬ ಕಷ್ಟಪಡ್ತಿದ್ದಾರೆ ಅವರು ಮೋಷನ್ ಮಾಡಲಿಕ್ಕೆ ಅಂದರೆ ಅವರಿಗೆ ಕೂಡ ಕೊಡೋಕ್ಕೆ ಹೋಗಬೇಡಿ. ಇನ್ನು ಸಣ್ಣದು ಯಾವುದೋ ಒಂದು ಊಟನೂ ಕೂಡ ಡೈಜೆಷನ್ ಮಾಡ್ಕೊಳ್ಳಲ್ಲ ಮಗು, 1.5 ವರ್ಷದ ಮಗು, ಆವಾಗವಾಗ ವಾಮಿಟ್ ಆಗ್ತಾ ಇರುತ್ತೆ ಅಂದರೆ ಆ ಥರದವ್ರಿಗೆ ಕೂಡ ಕೊಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇದೊಂದು ಸ್ವಲ್ಪ ಡೈಜೆಷನ್ ಹೆವಿ ಅಂತ ನಾನು ಅವಾಗಲೇ ಹೇಳಿದೆ. ಬಟ್ ಇದು ತಿನ್ನೋದ್ರಿಂದ ನಮ್ಮ ಡೈಜೆಷನ್ ತನ್ನ ತಾನೇ ಸುಧಾರಿಸ್ಕೊಳ್ಳುತ್ತೆ, ನಮ್ಮ ಗಟ್ಸ್ ಎಲ್ಲ ತನ್ನ ತಾನೇ ಆ್ಯಕ್ಟಿವಿಟೀಸ್ ಎಲ್ಲ ಶುರು ಮಾಡುತ್ತೆ. ಬಟ್ ಅದನ್ನು ಶುರು ಮಾಡೋ ಅಷ್ಟು ಕೆಪಾಸಿಟಿ ಕೂಡ ಇಲ್ಲದೆ ಇರುವಂತಹ ಸಣ್ಣ ಮಕ್ಕಳಿಗೆ ಇದನ್ನು ಕೊಡೋದಕ್ಕೆ ಹೋಗಬೇಡಿ. ಅಲರ್ಜಿ ಇಶ್ಯೂ ಇತ್ತು ಅಂದರೆ ನೀವು ಚೆಕ್ ಮಾಡಿ, ಫಸ್ಟ್ ದಿನ 1 ಅಥವಾ 2 ಫ್ರೂಟ್ನ ಕೊಡಿ, ಮಗು ಆರಾಮಾಗಿದೆ, 1 ದಿನ ಆಯಿತು 2 ದಿನ ಆಯಿತು ಏನೂ ತೊಂದರೆ ಆಗಿಲ್ಲ ಅಂದರೆ ನಂತರ ಕೊಡಿ. 1 ದಿನ ವಾಮಿಟ್ ಮಾಡ್ತು ಅಂದರೆ ಒಂದು 6 ತಿಂಗಳು ಗ್ಯಾಪ್ ತೊಗೊಳ್ಳಿ, ನಂತರ ಆ ಫ್ರೂಟ್ನ ಮತ್ತೆ ಟ್ರೈ ಮಾಡಿ ಮಗು ದೇಹಕ್ಕೆ ಅಡ್ಜಸ್ಟ್ ಆಗೋವರೆಗೂ. ಇಲ್ಲ ಫ್ಯಾಮಿಲಿ ಹಿಸ್ಟ್ರಿ ಇತ್ತು, ನಮ್ಮ ತಾತಂಗಿತ್ತು, ನಮ್ಮ ಅಜ್ಜಿಗಿತ್ತು, ಈ ಥರ ತಿಂದರೆ ಆಗ್ತಿರ್ಲಿಲ್ಲ, ನಮ್ಮ ಮಗುಗೂ ಅದೇ ಥರ ಅಂದರೆ ಆ ಥರದವ್ರಿಗೆ ಕೂಡ ಕೊಡೋದಕ್ಕೆ ಹೋಗಬೇಡಿ. ಮೊದಲೇ ಹೇಳ್ದಂಗೆ ದೊಡ್ಡವರಿಂದ ಅವ್ರಿಗೆ ಎಲ್ಲರೂ ಕೂಡ ಈ ಫ್ರೂಟ್ನ ತಿನ್ಬೋದು. ನಾನು ಹೇಳಿದಂಥ ಕೆಲವೊಂದು ಟಿಪ್ಸ್ಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು. ಇನ್ನೊಂದು ಮೇನ್ ಪಾಯಿಂಟ್ ಬಿಟ್ಟೆ ನಾನು, ಪ್ರೆಗ್ನೆಂಟ್ ವುಮೆನ್ಸು ಏನು ಸರ್ವೈಕಲ್ ಸ್ಟಿಚ್ ಅನ್ನೋದು ಏನು ಹಾಕಿರ್ತಾರಲ್ಲ, ಈ ಥರ ಸ್ಟಿಚ್ ಹಾಕ್ದವರು ಕೂಡ ಈ ಥರ ಫ್ರೂಟ್ಗಳನ್ನ ತಿನ್ನೋದಕ್ಕೆ ಹೋಗ್ಬಿಡಿ. ಯಾಕಂದರೆ ನೀವು ಒಂದು ಸ್ವಲ್ಪ ಟೈಟ್ ಆಯಿತು ಮೋಷನ್ ಅಂದಾಗ ನಿಮಗೆ ಮೋಷನ್ ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ ಸ್ಟಿಚ್ ಇರೋದ್ರಿಂದ. ಸೊ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಮತ್ತು ಸ್ವಲ್ಪ ಸಿವಿಯರ್ ಕಂಡೀಷನ್ ಇದೆ ಪ್ರೆಗ್ನೆನ್ಸಿಯಲ್ಲಿ, ಇನ್ನೇನು ಡಿಲಿವರಿಗೆ ಹೋಗಬೇಕಿದೆ ನೀವು, ಆ ಥರ ಟೈಮಲ್ಲಿ ಕೂಡ ಈ ಥರ ಫ್ರೂಟ್ಗಳನ್ನ ಅವಾಯ್ಡ್ ಮಾಡಿ ಸ್ವಲ್ಪ. ಯಾಕಂದರೆ ನಿಮ್ಮ ದೇಹ ಡಿಲಿವರಿಗೆ ರೆಡಿ ಆಗ್ತಾ ಇರುತ್ತೆ, ಹೆವಿ ಇರುವಂತಹ ಫುಡ್ನ ಡೈಜೆಷನ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಿಮ್ಮ ದೇಹಕ್ಕೆ ಇರೋದಿಲ್ಲ. ಸೊ ಹಾಗಾಗಿ ನೀವು ಡಿಲಿವರಿಗೆ ರೆಡಿ ಆಗ್ತಿದ್ದೀರಾ ಅಥವಾ ಸರ್ವೈಕಲ್ ಸ್ಟಿಚ್ ಆಗಿದೆ, ಇನ್ನೂ 3 ಮಂತ್ಸಲ್ಲಿದ್ದೀನಿ ನಾನು, ಬಟ್ ನನಗೆ ಸ್ಟಿಚ್ ಆಗಿದೆ ಅನ್ನೋವಂಥವ್ರು ಕೂಡ ಬೇಡ. ನೀನು ಕಂಪ್ಲೀಟಾಗಿ ಬೆಡ್ ರೆಸ್ಟಲ್ಲಿದ್ದೀರಾ ನೀವು ಅನ್ನೋದಾಯಿತು ಅಂದರೆ ಆ ಟೈಮಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವರು ತಿನ್ಬೋದು ಅಂದರೆ ತಿನ್ನಿ. 1-2 ಪೀಸ್ ಆಫ್ ಫ್ರೂಟ್ನ ತಿನ್ನೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಬಟ್ ನೀವು ಜಾಸ್ತಿ ಕನ್ಸಂಪ್ಷನ್ ಮಾಡ್ತೀರಾ, ನಿಮಗೆ ತುಂಬ ಆಸೆ ಇದೆ ಹಣ್ಣು ಅಂದರೆ ಅನ್ನೋದಾಯಿತು ಅಂದರೆ ಆವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೆ ಅದ್ರ ಮೇಲೆ ನೀವು ಫಾಲೋ ಮಾಡಿ. ನಾನು ಮೊದಲೇ ಹೇಳ್ದಂಗೆ ಮಕ್ಕಳಿಗೆ ಕೊಡಬೇಕಾದ್ರೂ ಅಷ್ಟೇ ಅಲರ್ಜಿ ಆಗುತ್ತಾ ಆಗಲ್ವಾ ಅಂತ ಫಸ್ಟ್ ಟೈಮ್ ಕೊಡಬೇಕಾದ್ರೆ ಚೆಕ್ ಮಾಡಿ ನಂತರ ನೀವು ಕಂಟಿನ್ಯೂ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ, ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.